ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ್ದಾರೆ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ. ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ್ದಾರೆ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ. ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ್ದಾರೆ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ. ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ
ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ. ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಸೆಕ್ಯೂರಿಟಿ, ಆ ಬಿಲ್ಡಿಂಗ್ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ. ನಟಿ ಶಫಾಲಿ ಸಾವಿನಲ್ಲಿ ಅನುಮಾನ ಕಾಡ್ತಾ ಇದೆ. ನಟಿಯ ಮನೆಯಲ್ಲಿ ವಿಧಿವಿಜ್ಞಾನ ತಂಡ ಈಗ ಪರಿಶೀಲನೆಯನ್ನ ಮಾಡಿರೋದು ರಾತ್ರಿ 1 ಗಂಟೆಯಿಂದ ತನಿಖಾ ತಂಡ ಪರಿಶೀಲಿಸ್ತಾ ಇದೆ. ಕುಟುಂಬದ ಇತರ ಸದಸ್ಯರು ಕೂಡ ಮನೆಯಲ್ಲಿ ಹಾಜರಿದ್ದರು. ಕುಟುಂಬದ ಇತರರನ್ನೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಆ ಬಿಲ್ಡಿಂಗ್ನ ಸೆಕ್ಯೂರಿಟಿಯನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿದ್ದಾದ್ರೂ ಏನು, ದಿಢೀರ್ ಸಾವಿಗೆ ಕಾರಣ ಏನು, ಹೃದಯಾಘಾತ ಅಂತ ಹೇಳಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ನಡೆದು ವರದಿ ಬಂದ ನಂತರವಷ್ಟೇ ಇದು ನಿಜಕ್ಕೂ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂಥದ್ದು ಗೊತ್ತಾಗ್ಲಿಕ್ಕಿದೆ. ಯಾಕಂದ್ರೆ ಆ ಸೆಕ್ಯೂರಿಟಿ, ಆ ಬಿಲ್ಡಿಂಗ್ನ ಸೆಕ್ಯೂರಿಟಿ ಶತ್ರುಘ್ನ ಎಂಬಾತನನ್ನ ವಿಚಾರಣೆಗೆ ಒಳಪಡಿಸಿದಾಗ ತಡರಾತ್ರಿ 10 ಗಂಟೆಯಿಂದ 10:15 ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನ ಆತ ಹೇಳಿದ್ದಾನೆ. ಒಂದು ಟೆಂಟೆಡ್ ಗ್ಲಾಸ್ ಇರುವಂತಹ ವಾಹನ ಅವರ ಮನೆಯಿಂದ ವೆರಿ ಸ್ಪೀಡ್ ಆಗಿ ಆಚೆ ಹೋಯ್ತಂತೆ. ಅಷ್ಟೇ ನೋಡಿದ್ದೇನೆ, ಆದ್ರೆ ಏನಾಯ್ತು ಎತ್ತಾಯ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಆ ಕಾರ್ ಒಳಗಡೆ ಯಾರಿದ್ರು ಅನ್ನೋದನ್ನು ನೋಡೋದಕ್ಕಾಗ್ಲಿಲ್ಲ. ಕಾರಣ ಕಂಪ್ಲೀಟ್ಲಿ ಟೆಂಟ್ ಗ್ಲಾಸ್ ಇತ್ತು, ಒಳಗಡೆ ಯಾರಿರ್ತಾರೆ ಅಂತ ಕಾಣೋದಿಲ್ಲ ಅಂತ ಮಾತ್ರ ಆತ ಸೆಕ್ಯೂರಿಟಿ ಹೇಳಿದ. ಈಗ ಈ ಶಫಾಲಿ ಸಾವಿನ ಹಿಂದೆ ಹಲವು ಅನುಮಾನಗಳು ಕಾಡ್ತಾ ಇವೆ.